ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಗ್ನಿವೀರ್ ಅಡ್ಮಿಟ್ ಕಾರ್ಡ್ನ ಸ್ವತಃ ನೀವೇ ನಿಮ್ಮ ಫೋನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಅಟೆಂಡ್ ಆಗಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಎಸ್ ಫ್ರೆಂಡ್ಸ್, ಎಷ್ಟು ಜನಕ್ಕೆ ಅಗ್ನಿವೀರ್ ಹಾಲ್ ಟಿಕೆಟ್ನ ರಿಲೀಸ್ ಮಾಡಿದ್ದಾರೆ, ಬಟ್ ನಿಮಗೆ ಯಾವ ರೀತಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ತಿದ್ದೀರಾ, ಲಾಗಿನ್ ಆಗ್ತಿಲ್ಲ, ಸೊ ಏನೇನೋ ಪ್ರಾಬ್ಲಮ್ ಬರ್ತಿದೆ. ಅಂಥವ್ರಿಗೆ ಈ ನನ್ನ ವಿಡಿಯೋದಲ್ಲಿ ತುಂಬ ಈಸಿ ಮೆಥಡಲ್ಲಿ ನೀವು ಲಾಗಿನ್ ಆಗಿ ಜಸ್ಟ್ 2 ಮಿನಿಟ್ನಲ್ಲಿ ಹಾಲ್ ಟಿಕೆಟ್ನ ಪಡ್ಕೊಳ್ಬೋದು. ಸೊ ಯಾವ ರೀತಿ ಅಂತ ವಿಡಿಯೋನ ಸಂಪೂರ್ಣವಾಗಿ ನೋಡಿ ತಿಳ್ಕೊಬೋದು ನೀವು. ಅದಕ್ಕಿಂತ ಮುಂಚೆ ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಓಕೆ ಬನ್ನಿ ಯಾವ ರೀತಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಸಿಂಪಲ್ ಆಗಿ ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ನ ಓಪನ್ ಮಾಡಿ ಸರ್ಚ್ ಬಾಕ್ಸ್ನಲ್ಲಿ ಆರ್ಮಿ ಅಂತ ಸರ್ಚ್ ಮಾಡಿ. ಸೊ ನೀವು ಆರ್ಮಿ ಅಂತ ARMY ಅಂತ ಸರ್ಚ್ ಮಾಡಿ ಆರ್ಮಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಕ್ರೋಮ್ ಬ್ರೌಸರ್ನಲ್ಲಿ ನಿಮಗೆ ಇವಾಗ ಓಪನ್ ಆಗುತ್ತೆ. ಇಂಡಿಯನ್ ಆರ್ಮಿ ಅಂತ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಂಡಿಯನ್ ಆರ್ಮಿ ಅಂತ ಕಾಣಿಸ್ತಿದೆ ಗೊತ್ತಾ, ಇದು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನೋಡಿ ಈ ರೀತಿ ಓಪನ್ ಆಗುತ್ತೆ, ಜಾಯಿನ್ ಇಂಡಿಯನ್ ಆರ್ಮಿ ಅಂತ. ಇಲ್ಲಿ ಕೆಳಗಡೆ ನೋಡಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ. ಸೊ ಓಪನ್ ಆದಾಗ ಇಲ್ಲಿ ನೋಡಿ ರೋಲ್ ನಂಬರ್ ಕೇಳುತ್ತೆ. ಸೊ ರೋಲ್ ನಂಬರ್ ಬಂದುಬಿಟ್ಟು ನಾವು ಅಪ್ಲಿಕೇಶನ್ ಹಾಕಿದಾಗ ನಾವು ಅಪ್ಲಿಕೇಶನ್ ಹಾಕಿ PDF ಪ್ರಿಂಟ್ ತೆಗೆದಿಟ್ಕೊಂಡಿರ್ತೀರಲ್ಲ ಅಲ್ವಾ, ಅದರಲ್ಲಿ ರೋಲ್ ನಂಬರ್ ಇರುತ್ತೆ. ಸೊ ನೀವು ರೋಲ್ ನಂಬರ್ನ ನೋಡ್ಬೋದು. ಸೊ ನಾನು ನೋಡಿ ಸಿಂಪಲಾಗಿ ರೋಲ್ ನಂಬರ್ ಹೆಂಗಿರುತ್ತೆ ಅಂತ ಕಾಣಿಸ್ತೀನಿ. ಈ ರೀತಿ ರೋಲ್ ನಂಬರ್ ಇರುತ್ತೆ. ಸೊ ರೋಲ್ ನಂಬರ್ ಬಂದುಬಿಟ್ಟು ಪರ್ಫೆಕ್ಟಾಗಿ ನೀವು ಕಾಪಿ ಮಾಡಬೇಕು, ಇಲ್ಲಾಂದರೆ ಪರ್ಫೆಕ್ಟಾಗಿ ಟೈಪ್ ಮಾಡಬೇಕು. ರೋಲ್ ನಂಬರ್ ಮಿಸ್ ಆಗೋಂಗಿಲ್ಲ. ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ರೋಲ್ ನಂಬರ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೂ ನಡೀತದೆ, ಇಲ್ಲಾಂದರೆ ಅದು ಹೆಂಗಿದೆ ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ಅದೇ ರೀತಿ ನೀವು ಇಲ್ಲಿ ರೋಲ್ ನಂಬರ್ ಇದ್ದಲ್ಲಿ ಹಾಕಬೇಕಾಗಿರುತ್ತೆ. ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಬಂದುಬಿಟ್ಟು ಡೇಟ್ ಆಫ್ ಬರ್ತ್ ಹಾಕಬೇಕಾಗಿರುತ್ತೆ. ಸೊ ಡೇಟ್ ಆಫ್ ಬರ್ತ್ ಯಾವ ರೀತಿ ಇರಬೇಕಂದ್ರೆ, ಎಕ್ಸಾಂಪಲ್ ಈಗ 1-1-2000 ಇದ್ದರೆ ಈ ರೀತಿ ಹಾಕಬಾರ್ದು. 1-1-2000 ಈ ರೀತಿ ಅಂದರೆ ಮಿಡ್ಲ್ ಚಿಹ್ನೆ ಗೆರೆಗಳು ಯಾವುದೂ ಬರಬಾರ್ದು. ಡೇಟ್ ಆಫ್ ಬರ್ತಲ್ಲಿ ಡೈರೆಕ್ಟ್ ಸಂಖ್ಯೆಗಳನ್ನ ಕಂಟಿನ್ಯೂ ಆಗಿ ಇಲ್ಲಿ ಹಾಕಬೇಕಾಗಿರುತ್ತೆ. ಸೊ ಹಾಕಾದ್ಮೇಲೆ ನೆಕ್ಸ್ಟು ಇಲ್ಲಿ ಕ್ಯಾಪ್ಚರ್ ನಂಬರ್ ಕಾಣಿಸ್ತಿದೆ. ಸೊ ಕ್ಯಾಪ್ಚರ್ ನಂಬರ್ನ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಚೇಂಜ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಸೊ ನಮ್ಮದು ಹಳೆ ಪಾಸ್ವರ್ಡು ಕೂಡ ಇಲ್ಲಿ ಓಲ್ಡ್ ಪಾಸ್ವರ್ಡ್ ಶೋ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ನ್ಯೂ ಪಾಸ್ವರ್ಡ್ನ ಎಂಟ್ರಿ ಮಾಡೋದು ಕೇಳುತ್ತೆ. ಸೊ ನ್ಯೂ ಪಾಸ್ವರ್ಡ್ ಬಂದುಬಿಟ್ಟು ನಿಮ್ಮ ಹೆಸರು 123 ಇಲ್ಲ ನಿಮ್ಮ ಊರಿಂದ ಹೆಸರು ಅಥವಾ ಏನಾದರೂ ನಿಮ್ಗೆ ನೆನಪಿರೋ ಥರ ನ್ಯೂ ಪಾಸ್ವರ್ಡಲ್ಲಿ ಕನ್ಫರ್ಮ್ ಪಾಸ್ವರ್ಡಲ್ಲಿ ಎರಡು ಸೇಮ್ ಹಾಕಿ ಪಾಸ್ವರ್ಡ್ನ. ಸೊ ಎರಡು ಸೇಮ್ ಹಾಕಿ ಪಾಸ್ವರ್ಡ್ನ ಹಾಕಾದ್ಮೇಲೆ ಕೆಳಗಡೆ ಕ್ಯಾಪ್ಚರ್ ನಂಬರ್ ಕಾಣಿಸುತ್ತೆ. ಕ್ಯಾಪ್ಚರ್ ನಂಬರ್ನ ಹಾಕಿ ಕೆಳಗಡೆ ಚೇಂಜ್ ಪಾಸ್ವರ್ಡ್ ಅಂತ ಇದೆ. ಸೊ ಚೇಂಜ್ ಪಾಸ್ವರ್ಡ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಆಟೋಮೆಟಿಕ್ಲಿ ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಕಡಿ. ಓಕೆ ಕೊಟ್ಟ ಮೇಲೆ ಮತ್ತೆ ಬ್ಯಾಕ್ ಬಂದು ಈ ರೀತಿ ಬರುತ್ತೆ. ಆಲ್ರೆಡಿ ರೋಲ್ ನಂಬರ್ ತೊಗೊಂಡಿರುತ್ತೆ. ಸೊ ಇಲ್ಲಿ ಪಾಸ್ವರ್ಡ್ ಇವಾಗ ಏನು ಚೇಂಜ್ ಮಾಡಿದ್ಯಲ್ವ ಆ ಪಾಸ್ವರ್ಡ್ ಹಾಕಬೇಕು, ನೀವು ಡೇಟ್ ಆಫ್ ಬರ್ತ್ನ ಹಾಕಬೇಡಿ. ಸೊ ಇವಾಗ ಯಾವ ರೀತಿ ನಾವು ಹೊಸ ಪಾಸ್ವರ್ಡ್ ಸೆಟ್ ಮಾಡಿದ್ಯಲ್ವ ಅದನ್ನು ಹಾಕಿ ಕ್ಯಾಪ್ಚರ್ ನಂಬರ್ನ ಹಾಕಿ ಲಾಗಿನ್ ಮಾಡಬೇಕಾಗಿರುತ್ತೆ. ಸೊ ಇವಾಗ ನೋಡಿ ಲಾಗಿನ್ ಕೊಟ್ಟ ತಕ್ಷಣ ಇದು ಲಾಗಿನ್ ಆಗಲ್ಲ. ನೋಡಿ ಏನು ಶೋ ಆಗುತ್ತೆ ಅಂದರೆ ಯೂಸರ್ ನೀವು ಆಲ್ರೆಡಿ ಲಾಗಿನ್ ಅಕೌಂಟ್ ಪ್ರೀವಿಯಸ್ ಅಂತ ಈ ರೀತಿ ಬರುತ್ತೆ. ಸೊ ಇವಾಗ ಏನು ಮಾಡಬೇಕಂತಂದರೆ ನಾವು ಕ್ಲೋಸ್ ಮಾಡಬೇಕು. ಈ ವೆಬ್ಸೈಟನ್ನು ಕ್ಲೋಸ್ ಮಾಡಿ ಇನ್ನೊಂದು ಸಲ ಆರ್ಮಿ ಅಂತ ಸರ್ಚ್ ಮಾಡಿ ನಾವು ಲಾಗಿನ್ ಆಗಬೇಕಾಗುತ್ತೆ. ಇವಾಗ ನೋಡಿ ಇದನ್ನು ಕ್ಲೋಸ್ ಮಾಡಿ ಇನ್ನೊಂದು ಸಲ ಇದನ್ನು ಓಪನ್ ಮಾಡಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇವಾಗ ಕೊಡ್ತೀನಿ. ಇವಾಗ ನೋಡಿ ಇವಾಗ ಇಲ್ಲಿ ನಾವು ರೋಲ್ ನಂಬರ್ನ ಹಾಕ್ಕೊಂಡು ಹೊಸ ಪಾಸ್ವರ್ಡ್ನ ಹಾಕ್ಕೊಂಡು ಕ್ಯಾಪ್ಚರ್ ನಂಬರ್ನ ಹಾಕ್ಕೊಂಡು ಲಾಗಿನ್ ಆಗಬೇಕು. ಸೊ ಒಂದು ಸಲ ಚೇಂಜ್ ಪಾಸ್ವರ್ಡ್ ಆದಮೇಲೆ ವೆಬ್ಸೈಟ್ನ ಕ್ಲಿಯರ್ ಮಾಡಿ ಇನ್ನೊಂದು ಸಲ ಈ ರೀತಿ ಓಪನ್ ಮಾಡಿ ಇವಾಗ ಲಾಗಿನ್ ಕೊಡಬೇಕು. ID ಪಾಸ್ವರ್ಡ್ ಹಾಕಿ ಲಾಗಿನ್ ಕೊಟ್ಟ ತಕ್ಷಣ ನೋಡಿ ಇಲ್ಲಿ ಹೊಸ ಪಾಸ್ವರ್ಡ್ನ ಹಾಕಿ ಲಾಗಿನ್ ಕೊಡಿ. ಚೇಂಜ್ ಆದಮೇಲೆ ನೋಡಿ ಮೇಲ್ಗಡೆ ಇಲ್ಲಿ ಹೆಲ್ಪ್ ಡೆಸ್ಕ್ ಪಕ್ಕ ಅಡ್ಮಿಟ್ ಕಾರ್ಡ್ ಕಾಣಿಸ್ತಿದೆ. ನೋಡಿ ಇಲ್ಲಿ ಈ ಅಡ್ಮಿಟ್ ಕಾರ್ಡ್ ಅಂತ 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ 3ನೇ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ತಿದ್ದಂಗೆ ನೋಡ್ಬೋದು ನಿಮ್ಮದು ಸಿಟಿ ಡೇಟು ಎಲ್ಲ ಎಕ್ಸಾಮಿಂದ ಟೈಮ್ ಎಲ್ಲ ಕಾಣಿಸುತ್ತೆ. ಸೊ ನೋಡಿ ಇಲ್ಲಿ ಎಲ್ಲನೂ ಕಾಣಿಸ್ತಿದೆ. ಅದ್ರ ಕೆಳಗಡೆ ಈ ಅಡ್ಮಿಟ್ ಕಾರ್ಡ್ ಅಂತ ನೀಲಿ ಕಲರಲ್ಲಿ ಕಾಣಿಸ್ತಿದೆ ಗೊತ್ತಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ಬೇಕು. ಸೊ ಇಲ್ಲಿ ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ PDF ಓಪನ್ ಆಗುತ್ತೆ ನೋಡಿ. ಸೊ ಈ PDF ಪ್ರಿಂಟ್ನ ತೆಗೆದು ನೀವು ಎಕ್ಸಾಮ್ಗೆ ಅಟೆಂಡ್ ಆಗ್ಬೋದು. ಅದರಲ್ಲಿ ಎಕ್ಸಾಮ್ ಡೇಟು ಪ್ಲೇಸ್ ಎಲ್ಲ ಕಾಣಿಸುತ್ತೆ. ಸೊ ನೋಡ್ಕೊಳ್ಬೋದು. ಸೊ ವೆರಿ ಸಿಂಪಲಾಗಿ ಈ ರೀತಿ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇದೇ ರೀತಿ ನೆಕ್ಸ್ಟ್ ಅಗ್ನಿವೀರ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಅದೇ ರೀತಿ ಗೌರ್ಮೆಂಟ್ ಅಪ್ಡೇಟ್ ಜಾಬಿಂದು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ ಬಾಯ್.